ಮಿತ್ರರೇ, ನೀವು ಯಾಕೆ ಯೂಟ್ಯೂಬರ್ ಆಗಬೇಕು? ಯೂಟ್ಯೂಬರ್ ಆಗೋದ್ರಿಂದ ಆಗುವ ಲಾಭವಾದರೂ ಏನು, ನಷ್ಟವಾದರೂ ಏನು? ಯೂಟ್ಯೂಬ್ ಅನ್ನೋದು ಆಧುನಿಕ ಜನಜೀವನದ ಒಂದು ಅವಿಭಾಜ್ಯ ಅಂಗವೇ ಆಗಿದೆ ಮತ್ತು ಅದೊಂದು ಇವತ್ತು ಯೂಟ್ಯೂಬ್ ಚಾನಲ್ ಅನ್ನೋದು ಸ್ವತಂತ್ರವಾದ ಪತ್ರಿಕೋದ್ಯಮ. ಒಂದು ಕಾಲದಲ್ಲಿ ನಮಗಿದ್ದು ಪತ್ರಿಕಾ ಪ್ರಿಂಟಿಂಗ್ ಮೀಡಿಯಾ, ಆಕಾಶವಾಣಿ, ಆನಂತರ ಶುರುವಾದ ನಿಧಾನಕ್ಕೆ ಪ್ರಮುಖ ಮಾಧ್ಯಮಗಳಾಗಿತ್ತು. ಮುದ್ರಣ ಪತ್ರಿಕೆಗಳು, ರೇಡಿಯೋ, ಆಕಾಶವಾಣಿ, ದೂರದರ್ಶನ್ ಶುರುವಾಯಿತು. ಆನಂತರ ಅನೇಕ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಬಂದು, ನ್ಯೂಸ್ ಚಾನೆಲ್ಗಳು ಬಂದು, ಅವೆಲ್ಲವೂ ಕೂಡ ಕೆಲವಷ್ಟು ಸೀಮಿತವಾದ ವಿಷಯಕ್ಕಷ್ಟೇ ಉಳ್ಕೊಂಡ್ಬಿಟ್ಟು. ಇವೆಲ್ಲವೂ ಕೂಡ ಪ್ರತಿಭಾವಂತರಿಗೆ ಅವಕಾಶ ಕಲ್ಪಿಸಿಕೊಡುವ ದೂರದರ್ಶನ ಕೇಂದ್ರ ಆಗಿದ್ರೂ ಸಹಿತ ಅದು ಕೆಲವು ವ್ಯಕ್ತಿಗಳಿಗೆ ಸೀಮಿತವಾಗಿ ಅದು ಕೆಲಸ ಮಾಡಕ್ಕೆ ಶುರು ಮಾಡ್ತದೆ ಅನ್ನುವ ಭಾವನೆ ಕೂಡ ಶುರುವಾಗಿತ್ತು. ಇವೇನಾಗ್ಬಿಟ್ಟು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಸಿನಿಮಾ, ರಾಜಕೀಯದ ಸುತ್ತನೇ ಗಿರ್ಕಿ ಹೊಡಿಯೋಕ್ಕೆ ಶುರು ಮಾಡಿದ್ವು. ಸಿನಿಮಾ ಸಾಂಗ್ಗಳು, ಸಿನಿಮಾ ಮ್ಯೂಸಿಕ್ಕು ಎಲ್ಲವೂ ಸಿನಿಮಾ ಓರಿಯೆಂಟೆಡ್ಡೇ ಆಗೋಯ್ತು. ಕಮರ್ಷಿಯಲ್ ದೃಷ್ಟಿಯಿಂದ ಇದು ಅಗತ್ಯ ಕೂಡ ಅವ್ರು ಮಾಡ್ದೋದೇನು ತಪ್ಪು ಅಂತ ನನ್ನ ವಾದ ಅಲ್ಲ. ಹಾಗಾಗಿ ಎಷ್ಟೋ ವಿಷಯಗಳು ಇಗ್ನೋರ್ ಆದವು ಮತ್ತು ಅವು ಫೋಕಸ್ ಆಗಲೇ ಇಲ್ಲ. ರಂಗಭೂಮಿ ವಿಷಯ ರಂಗಭೂಮಿ ವಿಷಯ ಅಥವಾ ಕೆಲವೇ ಫೇಮಸ್ ಆಗಿರೋ ಇಂಥದ್ದು ವಿಷಯಗಳು ಮಾತ್ರ ಅದು ಫೋಕಸ್ ಆಗ್ತಿತ್ತು. ಆದರೆ ಅಪ್ಕಮಿಂಗ್ನಲ್ಲಿರೋರು, ಹೊಸಬ್ರು ಅಥವಾ ಇನ್ಯಾರಿಗೂ ತಮಗೇನೋ ಹೇಳಬೇಕು ಅನ್ನೋ ತುಡಿತಾ ಇರೋರಿಗೆ ಇದರ ಹೆಚ್ಚು ಅವಕಾಶ ಆಗ್ತಿರ್ಲಿಲ್ಲ. ಇಂತಹ ಆಸಕ್ತರಿಗೆ ಮುಕ್ತ ಅಭಿವ್ಯಕ್ತಿಗಾಗಿ ಒಂದು ವೇದಿಕೆ ಬೇಕಿತ್ತು, ಅದು ಯೂಟ್ಯೂಬ್ ಚಾನಲ್. ಇವತ್ತಿನ ದಿನಗಳಲ್ಲಿ ಯೂಟ್ಯೂಬ್ ಚಾನಲ್ಗಳು, ಸೋಷಿಯಲ್ ಮೀಡಿಯಾಗಳು ತುಂಬ ಪವರ್ಫುಲ್ ಆಗಿ ಜನರನ್ನು ತಲುಪ್ತಾ ಇದ್ದಾವೆ. ಅಷ್ಟೇ ಪಾಸಿಟಿವ್ ಆಗಿಯೂ ಜನ ಕೂಡ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಬಹುದೊಡ್ಡ ಮಾಧ್ಯಮವಾಗಿ ತಲೆ ಎತ್ತಿ ನಿಂತಿದೆ. ಹಾಗಂತಂದ್ಬಿಟ್ಟು ಅಷ್ಟು ಸುಲಭವಾಗಿ ಜನ ಎಲ್ಲ ವಿಷಯಕ್ಕೂ, ಎಲ್ಲ ಸಬ್ಜೆಕ್ಟಿಗೂ, ಎಲ್ಲ ಚಾನಲ್ಗಳಿಗೂ ಕನೆಕ್ಟ್ ಆಗ್ಬಿಡ್ತಾರೆ ಅಂತಲ್ಲ. ಮೊದಲು ಒಂದು ಭ್ರಮೆ ಬಿಡಬೇಕು. ನಾವು ವಿಡಿಯೋ ಹಾಕಿದ ತಕ್ಷಣ 1000 ಜನ ಸಬ್ಸ್ಕ್ರೈಬ್ ಬರ್ತಾರೆ, ಲೈಕ್ ಮಾಡ್ತಾರೆ, ಲಕ್ಷಾಂತರ ಜನ ವ್ಯೂವರ್ಸ್ ಬರ್ತಾರೆ ಅನ್ನೋದನ್ನೆಲ್ಲ ಬಿಟ್ಬಿಡ್ಬೇಕು. ಸೆನ್ಸೇಷನಲ್ ಮ್ಯಾಟರ್ಗಳನ್ನು ಕೊಡುವಂತಹ ಚಾನಲ್ಗಳಿಗೆ ಮತ್ತು ವಿಷಯಕ್ಕೆ ಹೆಚ್ಚು ಬೇಗ ಜನ ಕನೆಕ್ಟ್ ಆಗ್ಬಿಡ್ತಾರೆ. ಯಾಕಂದರೆ ಅವರಿಗೆ ಈ ಬರ್ನಿಂಗ್ ಪ್ರಾಬ್ಲಮ್ಗಳ ಬಗ್ಗೆ, ಇವತ್ತಿನ ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಅವರಿಗೆ ಒಂದು ರೀತಿಯಲ್ಲಿ ಆ ಕಿಕ್ ಬೇಕು. ಅಂಥ ವಿಚಾರಗಳಿಗೆ ಸಂಬಂಧಪಟ್ಟಂಥ ಚಾನಲ್ಗಳಿಗೆ ಬೇಗ ಕನೆಕ್ಟ್ ಆಗ್ತಾರೆ. ನಾವು ಯಾಕೆ ಇದನ್ನು ಮಾಡಬೇಕು ಅಂದರೆ, ನಮ್ಮದೇ ಆದ ಕೆಲವು ಅಭಿವ್ಯಕ್ತಿಗಳಿರ್ತವೆ, ನಮ್ಮದೇ ಆದ ಹೇಳುವಂತಹ ವಿಷಯಗಳಿರ್ತವೆ, ವಿಚಾರಗಳಿರ್ತವೆ. ಅದನ್ನು ಈ ತಕ್ಷಣಕ್ಕೆ ಜನ ಅದನ್ನು ನೋಡ್ಬೋದು, ನೋಡದೇ ಇರ್ಬೋದು. ಕಾಲಾನುಕ್ರಮದಲ್ಲಿ ಅದು ಯಾವತ್ತಾದ್ರೂ ಒಂದು ದಿನ ನಾವು ಹೇಳುವಂಥ ವಿಷಯಗಳು ಜನಕ್ಕೆ ಕನೆಕ್ಟ್ ಆದಾಗ ಅದನ್ನು ನೋಡಿಯೇ ನೋಡ್ತಾರೆ. ಕೆಲವು ವಿಷಯಗಳು ಸ್ವಲ್ಪ ಡೀಪ್ ಆಗಿರ್ತವೆ. ರಂಗಭೂಮಿ ವಿಷಯ ಇರ್ಬೋದು, ಫಿಲಾಸಫಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಲಿಟರೇಚರ್ ಸಂಬಂಧಪಟ್ಟಿರ್ಬೋದು, ಧಾರ್ಮಿಕ ನಂಬಿಕೆಗಳು, ಆಚರಣೆಗಳು, ಇವುಗಳ ವಿಷಯ ಇರ್ಬೋದು. ಇವುಗಳಿಗೆಲ್ಲ ತಕ್ಷಣವೇ ಜನ ರಿಯಾಕ್ಟ್ ಮಾಡ್ತಾರೆ, ತಕ್ಷಣವೇ ಬಂದು ನೋಡ್ತಾರೆ ಅಂತಲ್ಲ. ಇಂತಹ ವಿಷಯಗಳ ಮೇಲೆ ಕೆಲವು ಸ್ಟಡಿ ಮಾಡೋಕ್ಕಾಗಿ, ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಸರ್ಚ್ ಮಾಡ್ತಾ ಇರ್ತಾರೆ. ಕೆಲವು ಚಾನಲ್ಗಳಿಗೆ 35,000 ಬರ್ತಾರೆ, ಲಕ್ಷ ಬರ್ತಾರೆ, ಜನ ಬರ್ತಾರೆ. ನಮ್ಮದೇನೋ 30 ಜನ, 40 ಜನ, 100 ಜನ, 1000 ಜನ ನೋಡ್ತಿದ್ದಾರೆ. ಏನಪ್ಪ ನಮ್ಮ ಚಾನಲ್ಗೆ ವ್ಯಾಲ್ಯೂ ಇಲ್ವಾ ಅಂತ ಅನ್ಕೋಬಾರ್ದು. ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು. ಒಂದಿನ ನಮ್ಮ ಟಾರ್ಗೆಟನ್ನು ನಾವು ರೀಚ್ ಆಗ್ತೀವಿ. ಒಮ್ಮೊಮ್ಮೆ ಎಷ್ಟೋ ಸಾರಿ ಎಂಥ ಸಣ್ಣ ವಿಷಯಗಳು, ಎಂಥ ಪುಟ್ಟ ವಿಷಯಗಳು ಅಂತ ಅನಿಸ್ಬಿಡ್ತದೆ. ಸಣ್ಣ ವಿಷಯಗಳು, ಪುಟ್ಟ ವಿಷಯಗಳು ಕೂಡ ಒಮ್ಮೊಮ್ಮೆ ಅವೇ ತುಂಬ ಮುಖ್ಯವಾದ ವಿಷಯಗಳಾಗಿರ್ತವೆ. ಬದಲಾಗುತ್ತಿರುವ ಭಾರತವನ್ನು ನೋಡ್ತಿರುವ ಜಗತ್ತಿನ ದೃಷ್ಟಿ ಇವತ್ತು ಭಾರತದ ವಿಷಯಗಳು, ನಾಲೆಡ್ಜ್ಗಳು, ನಮ್ಮ ಇತಿಹಾಸ, ಇವುಗಳೆಲ್ಲದರ ಬಗ್ಗೆ ಪುನರ್ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದು ದೊಡ್ಡ ಗ್ರೇಟ್ ಥಿಂಗ್. ಪ್ರತಿಭಾವಂತ ಯೂಟ್ಯೂಬರ್ಸ್ ಅನೇಕ ಅದ್ಭುತವಾದ ನಾಲೆಡ್ಜ್ಗಳನ್ನು ಕೊಡ್ತಾ ಇದ್ದಾರೆ. ಮುಂದೊಂದು ದಿನ ಇವೆಲ್ಲ ಇತಿಹಾಸ ಆದಾಗ ಯಾವ ವಿಷಯ ಯಾವ ಕಾರಣಕ್ಕೆ ಯಾವಾಗ ಮುನ್ನೆಲೆಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆವಾಗ ಇವು ಹೆಚ್ಚು ಪ್ರಾಶಸ್ತ್ಯವನ್ನು ತೆಗೆದುಕೊಳ್ಬಹುದು. ಹಾಗಾಗಿ ಯಾವುದೂ ಸಣ್ಣ ವಿಷಯ ಅಲ್ಲ, ಯಾವುದೂ ಪುಟ್ಟ ವಿಷಯವಲ್ಲ. ಜಗತ್ತಿನ ಎಲ್ಲ ವಿಷಯಗಳು ಅದು ಅದರದ್ದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ. ಇತಿಹಾಸದಲ್ಲಿ ಮರೆಮಾಚಲಾದ ಎಷ್ಟೋ ವಿಷಯಗಳು ಈಗ ಯೂಟ್ಯೂಬರ್ಸ್ ಮೂಲಕ ಹೊರಬರ್ತಿವೆ. ಹಾಗಾಗಿ ಯೂಟ್ಯೂಬರ್ಸ್ ಏನಿದ್ದೀರಿ, ನಿಮ್ಮ ಕಾನ್ಫಿಡೆನ್ಸ್ ಬಹಳ ಮುಖ್ಯ. ಒಂದಲ್ಲ ಒಂದು ದಿನ ಅದು ನಿಮಗೆ ಗೆಲುವನ್ನು ತಂದು ಕೊಡುತ್ತೆ. ನಿಮ್ಮದೇ ಆದ ಅಭಿವ್ಯಕ್ತಿಗೆ, ನಿಮ್ಮದೇ ಆದ ವಿಚಾರ ವಿನಿಮಯಕ್ಕೆ ಒಂದು ಒಳ್ಳೆ ವೇದಿಕೆ ಯೂಟ್ಯೂಬ್ ಅನ್ನೋದನ್ನು ಹೇಳ್ತಾ, ಮಿತ್ರರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ. ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.